ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಲರ್ನಿಂಗ್ ಕ್ಲಾಸ್ ಬೈ ನಾಗರಾಜ್ ಕರಿಗಾರ್, JTO Government ITI. In the previous class, we are discussed about losses in a three-phase induction motor. Three-phase induction motorನಲ್ಲಿ ಏನೆಲ್ಲ ಲಾಸಸ್ಗಳಿದ್ದಾವೆ ಅನ್ನೋದನ್ನು ಈ ಹಿಂದಿನ ಕ್ಲಾಸಲ್ಲಿ ನೀವು ನೋಡಿದ್ವಿ, ಡಿಸ್ಕಷನ್ ಮಾಡಿದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಇದನ್ನು ಮುಂದುವರೆದ ಭಾಗದಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸ್ಕ್ವಿರಲ್ ಕೇಜ್ ಇಂಡಕ್ಷನ್ ಮೋಟರ್, ಬಹಳ ಇಂಟ್ರೆಸ್ಟಿಂಗ್ ಅಂತ ಹೇಳ್ಬೋದ್ರು. ಈ ಸ್ಕ್ವಿರಲ್ ಕೇಜ್ ಇಂಡಕ್ಷನ್ ಮೋಟರ್ನ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ, ವೆರಿ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿದೆ. ಸೊ ಇವತ್ತಿನ ಈ ಕ್ಲಾಸಲ್ಲಿ ನಾವು ಅಟ್ ದ ಎಂಡ್ ಆಫ್ ದಿಸ್ ಲೆಸನ್ ವಿ ಶಾಲ್ ಬಿ ಏಬಲ್ ಟು ಡಿಸ್ಕ್ರೈಬ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಅಪ್ಲಿಕೇಶನ್ ಆಫ್ ಎ ತ್ರೀ-ಫೇಸ್ ಸ್ಕ್ವಿರಲ್ ಕೇಜ್ ಇಂಡಕ್ಷನ್ ಮೋಟಾರ್. ತ್ರೀ-ಫೇಸ್ ಸ್ಕ್ವಿರಲ್ ಕೇಜ್ ಇಂಡಕ್ಷನ್ ಮೋಟಾರ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅನ್ನೋದನ್ನು ಮತ್ತು ಹಾಗೆ ಅಪ್ಲಿಕೇಶನ್ಗಳು ಏನು ಅನ್ನೋದನ್ನು ನೀಟಾಗಿ ತಿಳ್ಕೊಳ್ತಕ್ಕಂಥ ಕೆಲಸ ಇವತ್ತಿನ ಈ ಕ್ಲಾಸಲ್ಲಿ ಆಗುತ್ತೆ. ದ ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಇಂಡಕ್ಷನ್ ಮೋಟರ್ ಈಸ್ ದಿ ಸ್ಪೀಡ್ ಟಾರ್ಕ್ ಕ್ಯಾರೆಕ್ಟರಿಸ್ಟಿಕ್. ಸ್ಪೀಡ್ ಟಾರ್ಕ್ ಕ್ಯಾರೆಕ್ಟರಿಸ್ಟಿಕ್ಸ್ ವಿಚ್ ಈಸ್ ಆಲ್ಸೋ ಕಾಲ್ಡ್ ದಿ ಮೆಕ್ಯಾನಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಏನು ಸ್ಪೀಡ್ ಟಾರ್ಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಈ ಸ್ಕ್ವಿರಲ್ ಕೇಜ್ ಇಂಡಕ್ಷನ್ ಮೋಟಾರ್ನಲ್ಲಿ, ಅದನ್ನೇ ನಾವಿಲ್ಲಿ ಮೆಕ್ಯಾನಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತಲೂ ಕೂಡ ಹೇಳ್ತೀವಿ. A study of this gives an idea about behavior of the motor in load condition. ಏನಪ್ಪ ಅಂತ ಹೇಳಿದ್ರೆ, ಲೋಡ್ ಕಂಡೀಷನಲ್ಲಿ ಈ ಮೋಟಾರ್ನ ಬಿಹೇವಿಯರ್ ಏನು ಅನ್ನೋದು ನಮಗೆ ಇದರ ಬಗ್ಗೆ ಈ ಕ್ಯಾರೆಕ್ಟರಿಸ್ಟಿಕ್ಸ್ ಸ್ಟಡಿ ಮಾಡೋದ್ರಿಂದಾಗಿ ಗೊತ್ತಾಗ್ತಕ್ಕಂಥದ್ದು. ಸೊ ಆ್ಯಸ್ ದ ಟಾರ್ಕ್ ಆಫ್ ದ ಮೋಟಾರ್ ಈಸ್ ಆಲ್ಸೋ ಡಿಪೆಂಡೆಂಟ್ ಆನ್ ದ ಸ್ಲಿಪ್. ನಮಗೆಲ್ಲ ಗೊತ್ತಿರೋ ಹಾಗೆ ಟಾರ್ಕ್ ಏನಿದೆ, ಇಟ್ ಈಸ್ ಡಿಪೆಂಡೆಂಟ್ ಆನ್ ದಿ ದಟ್ ಮೋಟಾರ್ ಸ್ಲಿಪ್ ಅಂತ ಹೇಳ್ತೀವಿ. ಇಟ್ ವಿಲ್ ಬಿ ಇನ್ಕ್ರೀಸಿಂಗ್ ಟು ಸ್ಟಡಿ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಸ್ಕ್ವಿರಲ್ ಕೇಜ್ ಇಂಡಕ್ಷನ್ ಮೋಟಾರ್. ಸೊ ಟು ಫೈಂಡ್ ದ ರಿಲೇಷನ್ ಬಿಟ್ವೀನ್ ಲೋಡ್, ಸ್ಪೀಡ್, ಟಾರ್ಕ್ ಆ್ಯಂಡ್ ಸ್ಲಿಪ್ ಅಂತ ಹೇಳ್ತೀವಿ. ಸೊ ಇಟ್ಸ್ ಇಂಟ್ರೆಸ್ಟಿಂಗ್ ಅಂತಲೇ ಹೇಳ್ಬೋದು. ಇಟ್ ವಿಲ್ ಬಿ ಇಂಟ್ರೆಸ್ಟಿಂಗ್ ಟು ಸ್ಟಡಿ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಸ್ಕ್ವಿರಲ್ ಕೇಜ್ ಇಂಡಕ್ಷನ್ ಮೋಟರ್. ಭಾಳ ಇಂಟ್ರೆಸ್ಟ್ ಆಗಿರ್ತಕ್ಕಂಥ ಒಂದು ವಿಷಯ ಇದರಲ್ಲಿದೆ. ಸೊ ಅದರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅಷ್ಟೇ ಅದ್ಭುತವಾಗಿದೆ. ಹಾಗಾಗಿ ನೋಡೋಣ ಇವತ್ತಿನ ಈ ಕ್ಲಾಸಲ್ಲಿ ಅಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸ್ಕ್ವಿರಲ್ ಕೇಜ್ ಇಂಡಕ್ಷನ್ ಮೋಟಾರ್ ಹೇಗಿದೆ ಅನ್ನೋದನ್ನು ನೀವು ಇಲ್ಲಿ ಇವತ್ತು ನೋಡ್ತಾ ಹೋಗೋಣ, ಡಿಸ್ಕಷನ್ ಮಾಡೋಣ. ಸೊ ಮೊದಲನೇದಾಗಿ ಸ್ಪೀಡ್, ಟಾರ್ಕ್ ಆ್ಯಂಡ್ ಸ್ಲಿಪ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ತೀವಿ. ಇಟ್ ಹ್ಯಾಸ್ ಆಲ್ರೆಡಿ ಬೀನ್ ಮೇಡ್ ಕ್ಲಿಯರ್ ದಟ್ ದ ರೋಟಾರ್ ಸ್ಪೀಡ್ ಆಫ್ ಎ ಸ್ಕ್ವಿರಲ್ ಕೇಜ್ ಮೋಟಾರ್ ವಿಲ್ ಆಲ್ವೇಸ್ ಲ್ಯಾಗ್ ಬಿಹೈಂಡ್ ದಿ ಸಿಂಕ್ರನೈಸ್ ಸ್ಪೀಡ್ ಆಫ್ ದ ಸ್ಟೇಟರ್ ಫೀಲ್ಡ್, ಸ್ಟೇಟರ್ ಮ್ಯಾಗ್ನೆಟಿಕ್ ರೊಟೇಟಿಂಗ್ ಫೀಲ್ಡ್ ಅಂತ ಏನು ಹೇಳ್ತೀವಿ ಅದನ್ನು. ಸೊ ಇದು ನಮಗೆ ಗೊತ್ತಿದೆ ಈಗ ಆಲ್ರೆಡಿ. ಯಾವಾಗಲೂ ಏನು ಈ ಒಂದು ಸೊ ಈ ಸ್ಲಿಪ್ ಇದು ಯಾವಾಗಲೂ ನಮ್ಮ ಏನಾಗಿದೆ ರೋಟಾರ್ ಸ್ಪೀಡ್, ಎಸ್ಪೆಷಲಿ ಇಲ್ಲಿ ರೋಟಾರ್ ಸ್ಪೀಡ್ ಅನ್ನೋದು ಯಾವಾಗಲೂ ನಮ್ಮ ಸ್ಟೇಟಾರ್ ಸ್ಪೀಡಿಗಿನ ಲ್ಯಾಗ್ ಬಿಹ್ಯಾಂಡ್ ಅಂತ ಹೇಳ್ತೀವಿ, ಹಿಂದೆನೇ ಇರುತ್ತೆ ಅಂತ. ದ ರೋಟಾರ್ ಸ್ಲಿಪ್ ಈಸ್ ನೆಸಸರಿ ಇನ್ ಆರ್ಡರ್ ಟು ಇಂಡ್ಯೂಸ್ ದ ರೋಟಾರ್ ಕರೆಂಟ್ಸ್ ರಿಕ್ವೈರ್ಡ್ ಫಾರ್ ದಿ ಮೋಟಾರ್ ಟಾರ್ಕ್. ಸೊ ನಮಗಿಲ್ಲೇ ದ ಮೋಟಾರ್ ಸ್ಲಿಪ್ ಅನ್ನೋದೇನಿದೆ, ದ ರೋಟಾರ್ ಸ್ಲಿಪ್ ಏನೈತಲ್ಲ ಇದು ಭಾಳ ನೆಸಸರಿ ಆಗಿರ್ತಕ್ಕಂಥದ್ದು. ಯಾವುದಕ್ಕೆ? ಆರ್ಡರ್ ಟು ಇಂಡ್ಯೂಸ್ ದ ರೋಟಾರ್ ಕರೆಂಟ್ಸ್ ರಿಕ್ವೈರ್ಡ್ ಫಾರ್ ದಿ ಮೋಟಾರ್ ಟಾರ್ಕ್. ಏನು ಮೋಟಾರ್ನ ಟಾರ್ಕನ್ನು ಡೆವಲಪ್ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಏನು ಈ ರೋಟಾರ್ ಕರೆಂಟ್ ಇದೆ ಅದು ನಮಗೆ ಯಾವುದ್ರ ಮೇಲಿದೆ ಅಂತ ಹೇಳಿದ್ರೆ ಈ ಸ್ಲಿಪ್ನ ನೆಸಸಿಟಿ ಮೇಲಿದೆ ಅಂತ ಹೇಳ್ತೀವಿ. ಹಾಗಾದರೆ at no load only a small torque is required to overcome the motor's mechanical losses. ಏನು ನಮಗೆ ಲೋಡ್ ಇಲ್ಲದೆ ಇರಬೇಕಾದ ಸಂದರ್ಭದಲ್ಲಿ ಸೊ ಒಂದು ಸ್ಮಾಲ್ ಟಾರ್ಕ್ ಸಾಕಾಗುತ್ತೆ. ಯಾವುದಕ್ಕೆ? ನಮ್ಮ ಈ ಏನು ನೋ ಲೋಡ್ ಮೆಕ್ಯಾನಿಕಲ್ ಲಾಸಸ್ ಇದೆ ಅದನ್ನು ಓವರ್ಕಮ್ ಮಾಡೋದಕ್ಕೆ ನಮಗೆ ಒಂದು. ಆ್ಯಂಡ್ ದ ರೋಟಾರ್ ಸ್ಲಿಪ್ ವಿಲ್ ಬಿ ವೆರಿ ಸ್ಮಾಲ್, ಸೇ ಅಬೌಟ್ 2% ಅಂತ ಹೇಳ್ತೀವಿ. ಸೊ ಅಲ್ಲಿ ಆ ಟೈಮಲ್ಲಿ ನಮಗೆ ರೋಟಾರ್ ಸ್ಲಿಪ್ ಏನಿದೆ ಒಂದು ವೆರಿ ಸ್ಮಾಲಲ್ಲಿ ಇರ್ತದೆ. ಅಪ್ರಾಕ್ಸಿಮೇಟ್ಲಿ ಇಟ್ ಈಸ್ ಇನ್ 2% ಸ್ಲಿಪ್ ಅಂತ ಹೇಳ್ತೀವಿ. ಆ್ಯಸ್ ದ ಮೆಕ್ಯಾನಿಕಲ್ ಲೋಡ್ ಈಸ್ ಇನ್ಕ್ರೀಸ್ಡ್, ಯಾವಾಗ ನಾವು ಮೆಕ್ಯಾನಿಕಲ್ ಲೋಡನ್ನು ಮೋಟಾರ್ ಮೇಲೆ ಇನ್ಕ್ರೀಸ್ ಮಾಡ್ತೀವಿ ಆಗ ಏನಾಗುತ್ತೆ, ಹಾವೆವರ್ ದ ರೋಟಾರ್ ಸ್ಪೀಡ್ ವಿಲ್ ಡಿಕ್ರೀಸ್. ಸಾಮಾನ್ಯವಾಗಿ ಲೋಡ್ ಹಾಕ್ತಿದ್ದಂಗೆ ನೀವು ಗಮನಿಸ್ಬೋದು, ಒಂದು ಮೋಟಾರ್ನ ಪುಲ್ಲಿ ಮೇಲೆ ಅಥವಾ ಮೋಟಾರ್ನ ರೋಟಾರ್ ಮೇಲೆ
ಶಾಫ್ಟ್ ಮೇಲೆ ಲೋಡ್ ಬೀಳ್ತಿದ್ದ ಹಾಗೆ ಅದರ ಒಂದು ಸ್ಪೀಡಲ್ಲಿ ಏನಾಯ್ತು ಒಂದು ಸ್ವಲ್ಪ ಡಿಕ್ರೀಸ್ ಆಗೋದನ್ನು ನಾವಿಲ್ಲಿ ಗಮನಿಸ್ಬೋದು. ಸ್ಪೀಡ್ ವಿಲ್ ಡಿಕ್ರೀಸ್, ಸ್ಪೀಡ್ ಆಟೋಮೆಟಿಕಲಿ ಕಡಿಮೆ ಆಗುತ್ತೆ, ನಾವು ಅದನ್ನು ಗಮನಿಸ್ಬೋದು ಪ್ರಾಕ್ಟಿಕಲಿ. ಆ್ಯಂಡ್ ಹ್ಯಾನ್ಸ್ ದ ಸ್ಲಿಪ್ ವಿಲ್ ಇನ್ಕ್ರೀಸ್. ಹೀಗಾದಾಗ ಏನಾಗುತ್ತೆ, ಏನು ಲೋಡ್ ಬಿದ್ದಿದ ತಕ್ಷಣ ಏನು ಸ್ಪೀಡ್ ಡಿಕ್ರೀಸ್ ಆಗುತ್ತಲ್ವ, ಈ ಕಾರಣದಿಂದ ಅಲ್ಲಿ ಏನಾಗುತ್ತೆ ಅಂದರೆ ಸ್ಲಿಪ್ ಇನ್ಕ್ರೀಸ್ ಆಗುತ್ತೆ. ಯಾಕಂತ ಹೇಳಿದ್ರೆ ನಮ್ಮ ರೊಟೇಟಿಂಗ್ ಫೀಲ್ಡ್ ಟಾರ್ಕ್ ಏನಿದೆ, ಸ್ಟೇಟರ್ ಫೀಲ್ಡ್ ಟಾರ್ಕ್, ಸ್ಟೇಟರ್ ಫೀಲ್ಡ್ ಇದು ಏನಿದೆ ಸ್ಪೀಡು, ಅದಕ್ಕೂ ಮತ್ತು ಈ ರೋಟಾರ್ ಸ್ಪೀಡಿಗೆ ಒಂದು ಡಿಫ್ರೆನ್ಷಿಯೇಷನ್. ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ನಮಗೆ ಸ್ಲಿಪ್ ಆಟೋಮೆಟಿಕಲಿ ಇನ್ಕ್ರೀಸ್ ಆಗುತ್ತೆ. ಯಾವಾಗ ಸ್ಲಿಪ್ ಇನ್ಕ್ರೀಸ್ ಆಗುತ್ತೆ ನೋಡಿ, ದಿಸ್ ಇನ್ಕ್ರೀಸ್ ಇನ್ ಸ್ಲಿಪ್ ಇನ್ ಟರ್ನ್ ಇನ್ಕ್ರೀಸಸ್ ದ ಇಂಡ್ಯೂಸ್ಡ್ ರೋಟಾರ್ ಕರೆಂಟ್. ಆ ಕ್ಷಣಕ್ಕೆ ಏನಾಗುತ್ತೆ, ಆಂತರಿಕವಾಗಿ ನಮಗಿಲ್ಲಿ ಯಾವಾಗ ಸ್ಲಿಪ್ ಇನ್ಕ್ರೀಸ್ ಆಯಿತು ಆಟೋಮೆಟಿಕಲಿ ಅಲ್ಲಿ ರೋಟಾರ್ ಕರೆಂಟು ಕೂಡ ಇನ್ಕ್ರೀಸ್ ಆಗುತ್ತೆ. ಆ್ಯಂಡ್ ದ ಇನ್ಕ್ರೀಸ್ಡ್ ರೋಟಾರ್ ಕರೆಂಟ್ ಏನು ಮಾಡುತ್ತೆ, ಇದು ಇನ್ ಟರ್ನ್ ವಿಲ್ ಪ್ರೊಡ್ಯೂಸ್ ಎ ಹೈಯರ್ ಟಾರ್ಕ್ ಟು ಮೀಟ್ ದ ಇನ್ಕ್ರೀಸ್ಡ್ ಲೋಡ್. ನೋಡಿ ಎಷ್ಟು ಒಂದಕ್ಕೊಂದು ಎಷ್ಟು ಸಂಬಂಧಗಳು ಎಷ್ಟು ಚೆನ್ನಾಗಿ ಹೆಣ್ಕೊಳ್ತದೆ ಇಲ್ಲಿ ಅಂತ ಹೇಳಿದರೆ, ನಾನು ಮೋಟಾರ್ನ ಮೇಲೆ ಲೋಡ್ ಹಾಕಿದ ತಕ್ಷಣವೇ ರೋಟಾರ್ ಸ್ಪೀಡು ಸಮ್ ಪ್ರಮಾಣದಲ್ಲಿ ರೆಡ್ಯೂಸ್ ಆಗುತ್ತೆ. ಯಾವಾಗ ರೋಟಾರ್ ಸ್ಪೀಡು ಸಮ್ ಪ್ರಮಾಣದಲ್ಲಿ ರೆಡ್ಯೂಸ್ ಆಗಿತ್ತು ಆಟೋಮೆಟಿಕಲಿ ಸ್ಲಿಪ್ ಇನ್ಕ್ರೀಸ್ ಆಗುತ್ತೆ. ಸ್ಲಿಪ್ ಇನ್ಕ್ರೀಸ್ ಆದ ತಕ್ಷಣ ರೋಟಾರ್ ಇಂಡ್ಯೂಸ್ಡ್ ಕರೆಂಟ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ರೋಟಾರ್ ಇಂಡ್ಯೂಸ್ಡ್ ಕರೆಂಟ್ ಇನ್ಕ್ರೀಸ್ ಆಗಿದ ತಕ್ಷಣ ಟಾರ್ಕ್ ಹೈಯರ್ ಆಗುತ್ತೆ. ಹೈಯರ್ ಪ್ರೊಡ್ಯೂಸ್ ಎ ಹೈಯರ್ ಟಾರ್ಕ್ ಟು ಮೀಟ್ ದ ಇನ್ಕ್ರೀಸ್ಡ್ ಲೋಡ್. ಏನು ನಾನು ಲೋಡನ್ನು ಇನ್ಕ್ರೀಸ್ ಮಾಡಿದ್ದೀನಿ ಅದನ್ನು ಮೇಂಟೈನ್ ಮಾಡೋವಷ್ಟು ಏನಿದೆ ಒಂದು ಟಾರ್ಕ್ ಆಟೋಮೆಟಿಕಲಿ ಹೀಗೆ ಒಂದಕ್ಕೊಂದು ನೋಡಿದರೆ ಗೊತ್ತಾಗುತ್ತೆ, ಎಷ್ಟು ಇಂಟ್ರೆಸ್ಟಿಂಗ್ ಅಲ್ವಾ. ಸೊ ಫಿಗರ್ 1 ಶೋಸ್ ದ ಟಿಪಿಕಲ್ ಸ್ಪೀಡ್, ಟಾರ್ಕ್ ಆ್ಯಂಡ್ ಸ್ಲಿಪ್ ಕ್ಯಾರೆಕ್ಟರಿಸ್ಟಿಕ್ಸ್ ಕರ್ವ್ಸ್ ಫಾರ್ ಎ ಸ್ಟ್ಯಾಂಡರ್ಡ್ ಸ್ಕ್ವಿರಲ್ ಕೇಜ್ ಮೋಟಾರ್. ನಾವಿಲ್ಲಿ ಗಮನಿಸ್ಬೋದು ನೋಡಿ, ಇಲ್ಲಿದೆ ನಮಗೆ ಒಂದು ಸ್ಲಿಪ್ ಅಂತ ಏನು ಹೇಳ್ತೀವಿ, ಇದು ಸ್ಲಿಪ್. ನನಗೆ ಲೋಡ್ ಹಾಕಿದ ತಕ್ಷಣ ಏನಾಯ್ತು, ಅಲ್ಲಿ ಒಂದು ಸ್ಲಿಪ್ ಇನ್ಕ್ರೀಸ್ ಆಯಿತು. ಸ್ಲಿಪ್ ಇನ್ಕ್ರೀಸ್ ಆಗಿತ್ತಿದ್ದಾಗೇ ನನಗಲ್ಲಿ ರೋಟಾರ್ ಕರೆಂಟ್ ಇನ್ಕ್ರೀಸ್ ಆಯಿತು. ರೋಟಾರ್ ಕರೆಂಟ್ ಇನ್ಕ್ರೀಸ್ ಆಗ್ತಾ ಇದ್ದ ಈ ಟಾರ್ಕ್ ಅನ್ನೋದು ಏನಿದೆ ಸ್ಲಿಪ್ಪಿಗೆ ನೇರವಾಗಿ ಅಂದರೆ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಸ್ಲಿಪ್ ಅನ್ನೋ ರೀತಿಯಾಗಿ ಇದೆ. ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ ನಮಗೆ ಈ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಕರ್ವ್ ಏನಿದೆ, ಆ ಕರ್ವ್ಗಳನ್ನು ನೋಡಿದರೆ ಗೊತ್ತಾಗುತ್ತೆ ನಮಗಿಲ್ಲಿ. ಟಾರ್ಕ್ ಏನಾಗಿದೆ ನೋಡಿ, ಸ್ಟ್ರೈಟ್ ಲೈನಲ್ಲಿ ಇಲ್ವಾ ಇಲ್ಲಿ, ಅಂದರೆ ಡೈರೆಕ್ಟ್ಲಿ ಪ್ರೊಪೋರ್ಷನೇಟ್ ಅಂತ. ಹಾಗೆ ಸ್ಲಿಪ್ ಕೂಡ ಹಾಗೆ ಇದೆ ನೋಡಿ, ಡೈರೆಕ್ಟ್ಲಿ ಪ್ರೊಪೋರ್ಷನೇಟ್ ಆಗಿದೆ ಲೋಡಲ್ಲಿ. ಸೊ ಲೋಡ್ ಪ್ರೊಪೋರ್ಷನೇಟ್ ಆಗಿದ್ದಾಗ ಏನಾಗುತ್ತೆ, ಅದು ಕೂಡ ಲೋಡ್ ಜಾಸ್ತಿ ಬಿದ್ದಾಗ ಸ್ಲಿಪ್ ಇನ್ಕ್ರೀಸ್ ಆಗೇ ಆಗುತ್ತೆ. ಯಾಕೆ, ಸ್ಪೀಡ್ ಕಡಿಮೆ ಆಗುತ್ತೆ ಅಲ್ಲಿ ರೋಟರ್, ಹಾಗಾಗಿ ಸ್ಲಿಪ್ ಜಾಸ್ತಿ ಆಗುತ್ತೆ. ಸ್ಲಿಪ್ ಜಾಸ್ತಿ ಆದಾಗ ರೋಟಾರ್ ಕರೆಂಟ್ ಪ್ರೊಡ್ಯೂಸಿಂಗ್ ಏನಿದೆ ಅಲ್ಲಿ ಇನ್ಕ್ರೀಸ್ ಆಗೋದ್ರಿಂದ ಕೂಡ ಇನ್ಕ್ರೀಸ್ ಆಗುತ್ತೆ. ಇದು ಒಂದಕ್ಕೊಂದಿರ್ತಕ್ಕಂಥ ಸಂಬಂಧ ಇಲ್ಲಿ. ಸೊ ಈ ರೀತಿಯಾಗಿ and then since the squirrel cage rotor is constructed basically of heavy copper or aluminum bars, ನಮಗೆಲ್ಲ ಗೊತ್ತಿರೋ ಹಾಗೆ ಏನು ನಮ್ಮ ಸ್ಕ್ವಿರಲ್ ಕೇಜ್ ರೋಟರ್ ಇದೆ, ಇಟ್ ಈಸ್ ಕನ್ಸಿಸ್ಟೆಡ್ ಯಾವುದರಿಂದ, ಕಾಪರ್ ಅಥವಾ ಅಲ್ಯೂಮಿನಿಯಂ ಬಾರ್ನಿಂದ ಕನ್ಸ್ಟ್ರಕ್ಟ್ ಆಗಿದೆ. ಹಾಗೆ ಶಾರ್ಟೆಡ್ ಬೈ 2 ಎಂಡ್ ರಿಂಗ್ಸ್ ದ ರೋಟರ್. ಅದನ್ನೇನು ಮಾಡಿದೆ, 2 ಎಂಡ್ ರಿಂಗ್ಸ್ಗಳನ್ನು ಶಾರ್ಟೆಡ್ ಬೈ ದಿ ರಿಂಗ್ಸ್ ಅಂತ ಹೇಳ್ತೀವಿ. ಬೈ 2 ಎಂಡ್ ರಿಂಗ್ಸ್ನಿಂದ ಅದನ್ನು ಶಾರ್ಟೆಡ್ ಮಾಡಲಾಗಿರ್ತದೆ. ದ ರೋಟಾರ್ ಇಂಪಿಡೆನ್ಸ್ ವಿಲ್ ಬಿ ಸ್ಮಾಲ್ by 2. The rotary low small increase in the rotor induced voltage will produce large increase in the rotor current. ಏನು ನಮ್ಗೆ ಅಲ್ಲಿ ಒಂದು ರೋಟಾರ್ ಇಂಪಿಡೆನ್ಸ್ ಇದೆ, ಇಟ್ ವಿಲ್ ಬಿ ರಿಲೇಟಿವ್ಲಿ ಲೋ ಅಂತ ಹೇಳ್ತೇವೆ. ಆ್ಯಂಡ್ ಹೆನ್ಸ್ ಎ ಸ್ಮಾಲ್ ಇನ್ಕ್ರೀಸ್ ಇನ್ ದ ರೋಟಾರ್ ಇಂಡ್ಯೂಸ್ಡ್ ವೋಲ್ಟೇಜಲ್ಲಿ ಏನೋ ಒಂದು ಸ್ಮಾಲ್ ವ್ಯತ್ಯಾಸ ಆಗಿರೋ ಸಾಕು, ಇನ್ಕ್ರೀಸ್ ಆದರೆ ಸಾಕು, ಅಲ್ಲಿ ಏನಾಗುತ್ತೆ
produce a relatively large increase in rotor current ಅಂತ ಹೇಳ್ತೇವೆ. ಹಾಗಾದಾಗ therefore as the squirrel cage motor is loaded from no load to full load, a small decrease in speed is required to cause a relative increase in the rotor current ಅಂತ. ಏನಲ್ಲಿ ಒಂದು ಸ್ಮಾಲ್ ಸ್ಪೀಡ್ ಡಿಕ್ರೀಸ್ ಆಗಿರ್ತದೆ ಅಷ್ಟೇ. ಲೋ ಲೋಡ್ಗೂ ಫುಲ್ ಲೋಡ್ಗೂ ಒಂದು ವೆರಿ ಸ್ಮಾಲ್ ಏನು ಸ್ಪೀಡ್ ಏನು ಡಿಕ್ರೀಸ್ ಆಗ್ತದೆ ಅಷ್ಟು ಸಾಕೋದಕ್ಕೆ ಆ ಒಂದು ಸಣ್ಣ ವ್ಯತ್ಯಾಸದಿಂದನೇ ಆಗ್ತಕ್ಕಂಥದ್ದು ಒಂದು ಸಣ್ಣ ಇದರಿಂದ ಅಲ್ಲಿ ಏನಾಗುತ್ತೆ ನಮಗೆ ರೋಟಾರ್ ಕರೆಂಟ್ ಏನಿದೆ ಅಲ್ಲಿ ರಿಲೇಟಿವ್ಲಿ ಇನ್ಕ್ರೀಸ್ ಇನ್ ದ ರೋಟಾರ್ ಕರೆಂಟ್ ಅಂತ. ಫಾರ್ ದಿಸ್ ರೀಸನ್ ರೆಗ್ಯುಲೇಷನ್ ಆಫ್ ಎ ಸ್ಕ್ವಿರಲ್ ಕೇಜ್ ಮೋಟಾರ್ ಇಸ್ ವೆರಿ ಗುಡ್ ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ ಒಂದು ಸ್ಮಾಲ್ ವ್ಯತ್ಯಾಸದಲ್ಲಿ ಒಂದು ಬಿಗ್ ಇದು ಆಗ್ಬಿಡುತ್ತೆ, ಟಾರ್ಕ್ ಪ್ರೊಡ್ಯೂಸ್ ಆಗ್ತಕ್ಕಂಥ ಕೆಲಸ ಇಲ್ಲ ಆಗ್ಬಿಡುತ್ತೆ. ಸೊ ಬಟ್ ದ ಮೋಟಾರ್ ಈಸ್ ಆಫ್ಟನ್ ಕ್ಲಾಸಿಫೈಡ್ ಆಸ್ ಎ ಕಾನ್ಸ್ಟಂಟ್ ಸ್ಪೀಡ್ ಡಿವೈಸಸ್. ಸೊ ನಾವು ಏನಂತ ಹೇಳ್ತೀವಿ, ಕಾನ್ಸ್ಟಂಟ್ ಸ್ಪೀಡ್ ಡಿವೈಸ್ ಆಗಿ ಕ್ಲಾಸಿಫೈಡ್ ಮಾಡ್ತೀವಿ ಇಲ್ಲಿ ಒಂದೊಂದಾಗಿ. ದ ಸ್ಲಿಪ್ ಕರ್ವ್ ಶೋಸ್ ದಟ್ ದ ಪರ್ಸೆಂಟ್ ಇಸ್ 5% ಲೋಡ್ ಆ್ಯಂಡ್ ಈಸ್ ಎ ಇಲ್ಲಿ ನೋಡಿದ್ದೀವಿ ಈ ಒಂದು ಕರ್ವ್ ನೋಡಿದರೆ ಸ್ಲಿಪ್ನ ಒಂದು ಲೈನನ್ನು ನೋಡಿದರೆ ಗೊತ್ತಾಗುತ್ತೆ ವಿತಿನ್ 5% ಇದೆ ನಮಗೆ ಇವಾಗ ಅದು. ಸೊ ಆ 5% ಒಳಗಡೆ ನಮಗಿರೋದ್ರಿಂದ ಇಲ್ಲಿದೆ 5 and 10 ಅಂತ ಏನು ತೋರಿಸುತ್ತಲ್ಲ ಇಲ್ಲಿ 5% ಒಳಗಡೆ ಇದೆ ಅಂತ ಅರ್ಥ. ಇಲ್ಲಿಗೆ ಏನು ಬರುತ್ತಿದೆ 5% ಒಳಗಡೆ ಇದೆ ಅಂತ. ದೆನ್ since the torque will increase in almost direct proportion to the rotor slip, ಏನನ್ನ ರೋಟಾರ್ನ ಸ್ಲಿಪ್ ಇದೆ ಅದರ ಹೇಗೆ ಕರ್ವ್ ಇದೆ ಲೈನ್ ಹೇಗಿದೆ ನಾವು ಫಿಗರ್ ಇಲ್ಲಿದೆ ಇದು ಹೇಗಿದೆಯೋ ಹಾಗೆ ಇದು ಇದೆ ಅಷ್ಟೇ. ಸೊ ಇದು ನಮಗೆ ಗಮನಿಸಬೇಕಾಗಿರ್ತಕ್ಕಂಥ ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಕರ್ವ್ಸ್ ಅಂತ ಹೇಳ್ಬೋದು. Since the torque will increase in almost direct proportion to the rotor slip, the torque graph is the slip graph. ಎರಡು ಒಂದೇ ಆಗಿದೆ ಅಲ್ಲಿ, which also has a straight line characteristics as shown in figure 1 ಅಂತ ಹೇಳ್ಬೋದು. ಸೊ ಇಲ್ಲಿ ರಿಲೇಶನ್ಶಿಪ್ ಬಿಟ್ವೀನ್ ಟಾರ್ಕ್, ಸ್ಲಿಪ್, ರೋಟಾರ್ ರೆಸಿಸ್ಟೆನ್ಸ್ ಆ್ಯಂಡ್ ರೋಟಾರ್ ಇಂಡಕ್ಟಿವ್ ರಿಯಾಕ್ಟನ್ಸ್ ಅನ್ನು ನೋಡೋದಾದರೆ ಇಟ್ ವಾಸ್ ಸ್ಟೇಟೆಡ್ earlier that torque is produced in an induction motor by the interaction of the stator and the rotor fluxes ಅಂತ ಹೇಳ್ಬೋದು. ಯಾಕೆ ಅಲ್ಲಿ ಯಾವಾಗ ನನಗೆ ಸ್ಲಿಪ್ ಇನ್ಕ್ರೀಸ್ ಆಯಿತು ಅಲ್ಲೊಂದಷ್ಟು ಏನಾಗುತ್ತೆ ಫ್ಲಕ್ಸ್ ಇಂಟ್ರಾಕ್ಷನ್ ಜಾಸ್ತಿ ಆಗುತ್ತೆ. ಆ ಫ್ಲಕ್ಸ್ ಇಂಟ್ರಾಕ್ಷನ್ ಜಾಸ್ತಿ ಆಗೋದ್ರಿಂದ ನನಗಲ್ಲಿ ರೋಟರಲ್ಲಿ ಒಂದು EMF ಇಂಡ್ಯೂಸ್ ಆಗುತ್ತೆ. ಆ ಇಂಡ್ಯೂಸ್ಡ್ EMFನ ಕಾರಣದಿಂದಾಗಿ ಅಲ್ಲಿ ರೋಟಾರ್ ಕರೆಂಟ್ ಇನ್ಕ್ರೀಸ್ ಆಗುತ್ತೆ. ರೋಟಾರ್ ಕರೆಂಟ್ ಇನ್ಕ್ರೀಸ್ ಆಗೋದ್ರಿಂದ ಅದರಾಗಿ ಆಟೋಮೆಟಿಕಲಿ ರೋಟಾರ್ನ ಟಾರ್ಕ್ ಇಂಪ್ರೂವ್ ಆಗುತ್ತೆ, ಜಾಸ್ತಿ ಆಗುತ್ತೆ ಅಂತೇಳಿ. ದ ಅಮೌಂಟ್ ಆಫ್ ಟಾರ್ಕ್ ಪ್ರೊಡ್ಯೂಸ್ಡ್ ಇಸ್ ಡಿಪೆಂಡೆಂಟ್ ಆನ್ ದ ಸ್ಟ್ರೆಂತ್ ಆಫ್ ದೀಸ್ 2 ಫೀಲ್ಡ್ಸ್ ಅಂತಲೇ ಹೇಳ್ಬೋದು. ಏನು ಸ್ಟೇಟಾರ್ ಮತ್ತು ರೋಟಾರ್ನ ಫ್ಲಕ್ಸ್ ಇದೆಯಲ್ಲ ಅದು ಇಲ್ಲಿ ಮೇನ್ಲಿ ರೀಸನ್ ಆಗುತ್ತೆ ನಮಗೆ ಆಂತರಿಕವಾಗಿ. ಆ್ಯಂಡ್ ದ ಫೇಸ್ ರಿಲೇಷನ್ ಬಿಟ್ವೀನ್ ದೆಮ್, ಅದ್ರ ಜೊತೆಯಲ್ಲಿ ಫೇಸ್ ರಿಲೇಷನ್ಶಿಪ್ ಕೂಡ ಇದೆ ಅಂತ ಹೇಳ್ಬೋದು. ದಿಸ್ ಮೇ ಬಿ ಎಕ್ಸ್ಪ್ರೆಸ್ಡ್ ಮ್ಯಾಥಮೆಟಿಕಲಿ ಆಸ್. ಇದನ್ನು ನಾವು ಮ್ಯಾಥಮೆಟಿಕಲಿ ಎಕ್ಸ್ಪ್ರೆಸ್ ಮಾಡೋದಾದರೆ ಹೇಗೆ ಮಾಡ್ತೀವಿ ಅಂತ ಹೇಳಿದ್ರೆ T ಈಸ್ ಈಕ್ವಲ್ ಟು K ಕಾನ್ಸ್ಟಂಟ್ ಅಂತ ಥೀಟಾ ಎಸ್ IR ಕಾಸ್ ಥೀಟಾ, ಈ ರೀತಿಯಾಗಿ ನಾವು ಇದನ್ನು ಫಾರ್ಮುಲಾದಲ್ಲಿ ಮ್ಯಾಥಮೆಟಿಕಲಿ ಹೇಳ್ಬೋದಾಗಿದೆ. ಇಲ್ಲಿ ಫೇರ್ T ಈಸ್ ಈಕ್ವಲ್ ಟು ಟಾರ್ಕ್ ಇನ್ ನ್ಯೂಟನ್ ಮೀಟರ್ ಅಂತ. T ಮೀನ್ಸ್ ಇಲ್ಲಿದೆಲ್ಲ ಈ T ಈಸ್ ನಥಿಂಗ್ ಬಟ್ ಟಾರ್ಕ್ ಇನ್ ನ್ಯೂಟನ್ ಮೀಟರ್ ಅಂತ. ಹಾಗೆಯೇ ಇಲ್ಲಿರ್ತಕ್ಕಂಥ K ಏನಿದೆ ದಿಸ್ ಈಸ್ ದ K ಈಸ್ ಎ ಕಾನ್ಸ್ಟಂಟ್ ಅಂತ ಹೇಳ್ತೀವಿ. ಹಾಗೆ ಫ್ಲಕ್ಸ್ ಇನ್ ವೆಬರ್ಸ್ ಅಂತ ತಗೊಳ್ತೀವಿ. ಆ ಫ್ಲಕ್ಸ್ ಈಸ್ ಆಲ್ವೇಸ್ ಇನ್ ವೆಬರ್ ಅಂತ ಕೂಡ ಹೇಳ್ಬೋದು. ಆ್ಯಂಡ್ IR ಅನ್ನೋದಿಲ್ಲಿ ರೋಟಾರ್ ಕರೆಂಟ್ ಇನ್ ಆಂಪೇರ್ಸ್. ಇವೆಲ್ಲವೂ ಕೂಡ ಬಹಳ ಮುಖ್ಯ. ಕಾಸ್ ಥೀಟಾ ಪವರ್ ಫ್ಯಾಕ್ಟರ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ರೋಲಲ್ಲಿ ಬರ್ತದೆ ಇಂಥ ಸಂದರ್ಭದಲ್ಲಿ. ಫ್ರಮ್ ನೋ ಲೋಡ್ ಟು ಫುಲ್ ಲೋಡ್ ದ ಟಾರ್ಕ್ ಕಾನ್ಸ್ಟಂಟ್ ನಮ್ಗೆ ಗೊತ್ತಿದೆ. ಸೊ ದ ಸ್ಟೇಟಾರ್ ಫ್ಲಕ್ಸ್ ಆ್ಯಂಡ್ ದ ರೋಟಾರ್ ಪವರ್ ಫ್ಯಾಕ್ಟರ್ ಫಾರ್ ಎ ಸ್ಕ್ವಿರಲ್ ಕೇಜ್ ಮೋಟಾರ್ ವಿಲ್ ಬಿ ಪ್ರಾಕ್ಟಿಕಲಿ ಕಾನ್ಸ್ಟಂಟ್. ಇವೆರಡು ನಮಗೆ ಯಾವುದು ರೋಟಾರ್ ಫ್ಲಕ್ಸ್ ಸ್ಟೇಟಾರ್ ಫ್ಲಕ್ಸ್ ಇರ್ಬೋದು, ಹಾಗೆ ರೋಟಾರ್ ಪವರ್ ಫ್ಯಾಕ್ಟರ್ ಇರ್ಬೋದು. ಸೊ ದಿಸ್ ಬೋತ್ ಆರ್ ಪ್ರಾಕ್ಟಿಕಲಿ ಕಾನ್ಸ್ಟಂಟ್ ಅಂತ ಹೇಳ್ತೀವಿ. ಹೆನ್ಸ್ ದ ಮೋಟಾರ್ಸ್ ಟಾರ್ಕ್
will vary almost directly with the induced rotor current. ಹಾಗಾದರೆ ನಮಗೆ ಇಲ್ಲಿ ಏನಿದೆ ಟಾರ್ಕ್ ಇದೆ, ಮೋಟಾರ್ನ ಟಾರ್ಕ್ ಇದೆ, ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ? ಡೈರೆಕ್ಟ್ಲಿ ವಿತ್ ದಿ ಇಂಡ್ಯೂಸ್ಡ್ ರೋಟಾರ್ ಕರೆಂಟ್ IR ಅಂತ ಹೇಳ್ತೀವಿ. ಸಿನ್ಸ್ ದ ರೋಟಾರ್ ಕರೆಂಟ್ ಇನ್ ಟರ್ನ್ ವಿಲ್ ವೇರಿ ಆಲ್ಮೋಸ್ಟ್ ಡೈರೆಕ್ಟ್ಲಿ ವಿತ್ ಇಟ್ ಸ್ಲಿಪ್. ಸೊ ನಮ್ಗೆ ಗೊತ್ತಿದೆ ಆಂತರಿಕವಾಗಿ ರೋಟಾರ್ ಕರೆಂಟು ಯಾವುದ್ರ ಮೇಲೆ? ಸ್ಲಿಪ್ ಮೇಲೆ ನಮಗೆ ಡಿಪೆಂಡ್ ಆಗಿದೆ. ಸೊ ಸ್ಲಿಪ್ ಯಾವ ರೀತಿ ಇದೆ? ಡೈರೆಕ್ಟ್ಲಿ ಅದರ ಮೇಲೆ ಈ ಒಂದು ರೋಟಾರ್ ಕರೆಂಟ್ ಇದೆ. ಆ್ಯಂಡ್ ವೇರಿಯೇಷನ್ ಆಫ್ ಸ್ಲಿಪ್ ಆಸ್ ಶೋನ್ ಇನ್ ಫಿಗರ್ 2. ಹಾಗಾದರೆ ಅಲ್ಲಿಗೆ ನಮಗೆ ಸ್ಲಿಪ್ ಮೇಲೆ ನಮ್ಮ ಟಾರ್ಕ್ ಹೇಗೆ ಇದೆ ಅನ್ನೋದನ್ನು ನಾವು ಈ ಒಂದು ಫಿಗರ್ 2ನ ಕರ್ವಲ್ಲಿ ನೋಡ್ಬೋದು. ಸೊ ಸ್ಟಾರ್ಟಿಂಗ್ ಟಾರ್ಕಲ್ಲಿ ಈಗ ಈ ರೀತಿಯಾಗಿದ್ದರೆ ಸಾಮಾನ್ಯವಾಗಿ ಮ್ಯಾಕ್ಸಿಮಮ್ ಟಾರ್ಕ್ ಬ್ರೇಕ್ ಡೌನ್ ಟಾರ್ಕ್ ಅಂತ ಕೂಡ ಹೇಳ್ತೀವಿ. ಬ್ರೇಕ್ ಡೌನ್ ಟಾರ್ಕ್ ಅದಕ್ಕಿಂತ ಹೈಯರ್ ವ್ಯಾಲ್ಯೂದಲ್ಲಿ ಹೋಗಬಾರ್ದು. ಒಂದೇಳು ಅದನ್ನು ಕ್ರಾಸ್ ಆಗೋ ಲೆವೆಲ್ಗೆ ಹೋದರೆ ಏನಾಗುತ್ತೆ? ಆವಾಗ ಮೋಟಾರ್ಸ್ ಆಟೋಮೆಟಿಕಲಿ ಸ್ಥಗಿತಗೊಳ್ತದೆ, ಆಫ್ ಆಗಿಬಿಡ್ತದೆ. ಯಾಕಂತ ಹೇಳಿದ್ರೆ ಇಲ್ಲಿ ನಾವು ನೋಡ್ಬೋದು, ಲೋಡ್ ಇನ್ಕ್ರೀಸ್ ಆಗಿದ ತಕ್ಷಣ ಏನಾಯಿತು? ಒಂದು ಸ್ಪೀಡಲ್ಲಿ ಸ್ಮಾಲ್ ಡಿಕ್ರೀಸ್ ಆಯಿತು. ಸ್ಮಾಲ್ ಡಿಕ್ರೀಸ್ ಆಫ್ ಸ್ಪೀಡ್ನ ಕಾರಣದಿಂದಾಗಿ ಸ್ಲಿಪ್ ಇನ್ಕ್ರೀಸ್ ಆಯಿತು. ಸ್ಲಿಪ್ ಇನ್ಕ್ರೀಸ್ ಆದ ಕಾರಣದಿಂದಾಗಿ ರೋಟಾರ್ ಇಂಡ್ಯೂಸ್ಡ್ ಕರೆಂಟ್ ಏನಾಯಿತು? ಇನ್ಕ್ರೀಸ್ ಆಯಿತು. ಸೊ ಆ ರೋಟಾರ್ ಇಂಡ್ಯೂಸ್ಡ್ ಕರೆಂಟ್ನ ಕಾರಣದಿಂದಾಗಿ ಟಾರ್ಕ್ ಜಾಸ್ತಿ ಇದೆ. ಹಾಗಂದು ಮಾತ್ರಕ್ಕೆ ಲೋಡ್ ಇನ್ಕ್ರೀಸ್ ಆದ ತಕ್ಷಣ ಟಾರ್ಕ್ ಡೆವಲಪ್ ಆಗುತ್ತೆ ಅಂತ ಅಂದ್ಕೊಳ್ಳೋದಲ್ಲ. ಹಾಕಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ಬ್ರೇಕ್ ಡೌನ್ ಟಾರ್ಕ್ ರೇಂಜನ್ನು ದಾಟಿ ಹೋಗೋ ರೀತಿಯಲ್ಲಿ ಏನಾದರೂ ಓವರ್ಲೋಡ್ ಹಾಕಿಬಿಟ್ರೆ ಮೋಟಾರ್ ಏನಾಗುತ್ತೆ? ಅದನ್ನು ಕ್ಯಾರಿ ಮಾಡೋಕ್ಕಾಗೋದಿಲ್ಲ, ಆಗೋಕ್ಕೆ ಸ್ಥಗಿತವಾಗ್ತದೆ ಅಂದ್ಕೊಳ್ತಕ್ಕಂಥ ಬಹಳ ಮುಖ್ಯ. ಸೊ ಇದನ್ನೇ ನಾವು ಈ ಒಂದು ಮುಖಾಂತರ ನೋಡ್ಬೋದು. ಹಾಗಾದರೆ ನಾವು ಲೋಡ್ ಹಾಕಿದಂಗೆಲ್ಲ ಟಾರ್ಕ್ ಇಂಪ್ರೂವ್ಮೆಂಟ್ ಆಗುತ್ತೆ ಅನ್ನೋದು ಆ ಥರ ಅಲ್ಲ. ಸೊ ಅದಕ್ಕೊಂದು ಬ್ರೇಕ್ ಡೌನ್ ಟಾರ್ಕ್ ಅಂತ ಇದೆ, ಅಲ್ಲಿವರೆಗೆ ಮಾತ್ರ. ಅದನ್ನು ಆ ಬ್ರೇಕ್ ಡೌನ್ ಟಾರ್ಕ್ ರೀಚ್ ಆಗಿ ಹೋಯಿತು ಅಂತ ಹೇಳಿದ್ರೆ ಅವಾಗ ಅದು ಮತ್ತೆ ಬೇರೆ ರೀತಿಯಾದ ಪ್ರಾಬ್ಲಮ್. ದ ಇನ್ಕ್ರೀಸ್ ಇನ್ ದ ರೋಟಾರ್ ಕರೆಂಟ್ ಆ್ಯಂಡ್ ಹೆನ್ಸ್ ದ ಇನ್ಕ್ರೀಸ್ ಇನ್ ದ ರೋಟಾರ್ ಟಾರ್ಕ್ ಫಾರ್ ಎ ಗಿವನ್ ಇನ್ಕ್ರೀಸ್ ಇನ್ ದ ರೋಟಾರ್ ಸ್ಲಿಪ್ ಇಸ್ ಡಿಪೆಂಡೆಂಟ್ ಆನ್ ದಿ ರೋಟಾರ್ ಪವರ್ ಫ್ಯಾಕ್ಟರ್. ದ ರೋಟಾರ್ ರೆಸಿಸ್ಟೆನ್ಸ್ ಫಾರ್ ಎ ಸ್ಕ್ವಿರಲ್ ಕೇಜ್ ಮೋಟಾರ್ ವಿಲ್ ಬಿ ಕಾನ್ಸ್ಟೆಂಟ್. ಸೊ ನಮಗೆ ಗೊತ್ತಿದೆ ಈ ರೋಟಾರ್ನ ರೆಸಿಸ್ಟೆನ್ಸ್ ಏನಿದೆ ಅದು ಕೂಡ ಕಾನ್ಸ್ಟೆಂಟೇ. ನಾವು ಚೇಂಜಸ್ ಪದೇ ಪದೇ ಮಾಡೋದಕ್ಕೆ ಬರುವಂಥದ್ದಲ್ಲ. ಅಟ್ ದ ಟೈಮ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಇಟ್ಸ್ ಎ ಕಾನ್ಸ್ಟೆಂಟ್ ಅಂತ ಅರ್ಥ. ಹವೆವರ್ ಆನ್ ಇನ್ಕ್ರೀಸ್ ಇನ್ ಸ್ಲಿಪ್ ವಿಲ್ ಇನ್ ದ ರೋಟಾರ್ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಆ್ಯಂಡ್ ದ ರಿಸಲ್ಟಿಂಗ್ ಇಂಡಕ್ಟಿವ್ ರಿಯಾಕ್ಟನ್ಸ್ ಆಫ್ ದ ರೋಟಾರ್ ಫ್ರಮ್ ನೋ ಲೋಡ್ ಟು ಫುಲ್ ಲೋಡ್ ಇವನ್ ಟು 125% ಆಫ್ ರೇಟೆಡ್ ಲೋಡ್. ಸೊ ಏನು ರಿಯಾಕ್ಟನ್ಸ್ ಅಂತ ಏನು ಹೇಳ್ತೀವಿ, ಈ ಇಂಡಕ್ಟಿವ್ ರಿಯಾಕ್ಟನ್ಸ್ ಏನಾಗಿರುತ್ತೆ ಇಲ್ಲಿ ಅಂತ ಹೇಳಿದ್ರೆ ದ ರೋಟಾರ್ ಫ್ರಮ್ ನೋ ಲೋಡ್ ಟು ಫುಲ್ ಲೋಡ್ ಇವನ್ 125% ಆಫ್ ದಿ ರೇಟೆಡ್ ಲೋಡ್ನಷ್ಟು ಆಗುತ್ತೆ. ದ ಅಮೌಂಟ್ ಆಫ್ ರೋಟಾರ್ ಸ್ಲಿಪ್ ಫಾರ್ ಎ ಸ್ಟ್ಯಾಂಡರ್ಡ್ ಸ್ಕ್ವಿರಲ್ ಕೇಜ್ ಮೋಟಾರ್ ಈಸ್ ರಿಲೇಟಿವ್ಲಿ ಸ್ಮಾಲ್ ಆ್ಯಂಡ್ ದ ರೋಟಾರ್ ಫ್ರೀಕ್ವೆನ್ಸಿ ವಿಲ್ ಸೆಲ್ಡಮ್ ಎಕ್ಸಿಡ್ 2 to 5 hertz of load. The effect of frequency change on the impedance will be negligible, and as shown in figure 2 the rotor torque will increase in almost a straight relationship with the slip ಅಂತ. ಸ್ಟ್ರೈಟ್ ರಿಲೇಷನ್ಶಿಪ್ ವಿತ್ ದಿ ಸ್ಲಿಪ್ ಆಗುತ್ತೆ. ಆದರೆ ಅಲ್ಲಿ ಕೆಲವೊಂದು ಪಾಯಿಂಟ್ಗಳನ್ನು ನಾವು ಗಮನಿಸಬೇಕು. ಹಾಗಾಗಿ ಇನ್ ಬಿಟ್ವೀನ್ 10 to 25% slip the squirrel cage motor will attain its maximum possible torque. This torque is referred to as the maximum breakdown torque, and it may reach between 200 to 300% of the rated torque as shown in figure 2. At the maximum torque the rotor's inductive reactance will be equal to its resistance ಅಂತ ಹೇಳ್ತೀವಿ. ಸೊ ಆಗ however when the load and the resultant slip are increased much beyond the rated full load values, the increase in rotor frequency and hence the increase in rotor reactance and impedance become appreciable. Increase in rotor power factor will have two effects.
ಏನದು at which the rotor current increases an increase in slip. ಮತ್ತೊಂದು and second, the lagging rotor power factor will increases. That means the rotor flux will reach its maximum sometime after the stator peak flux has been swept by it. The out of phase relationship between these two fields will reduce their interaction and their resulting torque. Hence, if the motor load is increased beyond the breakdown torque value, the torque falls rapidly due to the above two effects, and the motor operates becomes unstable and the motor will stall ಅಂತ. ನಾನೀಗ ಮೊದಲೇ ಹೇಳಿದ ಹಾಗೆ ನನಗೆ ಏನು ಲೋಡ್ ಹಾಕಿದಾಗ, ಮೋಟಾರಿಗೆ ಲೋಡ್ ಹಾಕಿದಾಗ ಅಲ್ಲಿ ಒಂದು ಸ್ಪೀಡಲ್ಲಿ ಡಿಕ್ರೀಸ್ ಆಗುವ ಕಾರಣದಿಂದಾಗಿ ಸ್ಲಿಪ್ ಇನ್ಕ್ರೀಸ್ ಆಗಿ, ಸ್ಲಿಪ್ ಇನ್ಕ್ರೀಸ್ನ ಕಾರಣದಿಂದಾಗಿ ರೋಟರ್ ಕರೆಂಟ್ ಆಗ್ತಾ ಇತ್ತು ಅಂತ ಹೇಳಿದ್ವಿ. ಹಾಗಂದು ಮಾತ್ರಕ್ಕೆ ಅದನ್ನು ಬಿಯಾಂಡ್ ದ ಬ್ರೇಕ್ ಡೌನ್ ವ್ಯಾಲ್ಯೂಗೆ ಅದನ್ನು ನಾವು ಜಾಸ್ತಿ ಮಾಡಿದ್ವಿ ಅಂತ ಹೇಳಿದರೆ ಅವಾಗ ಅಲ್ಲಿ ಅವು ಎರಡು ಕಾರಣದಿಂದಾಗಿ ಇಲ್ಲಿ ಏನಾಗುತ್ತೆ, ನಮಗೆ ಮೋಟಾರು ಏನು ಟಾರ್ಕ್ ಫಾಲ್ಸ್ ರ್ಯಾಪಿಡ್ಲಿ ಅಂತ ಹೇಳ್ತೀವಿ. ಆ ಟಾರ್ಕ್ ಅವಾಗ ರ್ಯಾಪಿಡ್ಲಿ ಫಾಲ್ ಆಗುತ್ತೆ, ಈ ಕಾರಣದಿಂದಾಗಿ ಮೋಟಾರು ಸ್ಥಗಿತಗೊಳ್ಳುತ್ತೆ ಅಂತ ಹೇಳ್ತೀವಿ. ಇದು ಈ ಒಂದು ಮೋಟಾರ್ನ ಕ್ಯಾರೆಕ್ಟರಿಸ್ಟಿಕ್ಸನ್ನು ನಾವು ತಿಳ್ಕೊಬೇಕಾದಂಥ ಬಹಳ ಮುಖ್ಯವಾಗಿದ್ದ ಪಾಯಿಂಟ್ ಆಗಿದೆ. ಸೊ ಎಫೆಕ್ಟ್ ಆಫ್ ರೋಟಾರ್ ರೆಸಿಸ್ಟೆನ್ಸ್ ಅಪಾನ್ ದಿ ಟಾರ್ಕ್ ಸ್ಲಿಪ್ ರಿಲೇಷನ್ಶಿಪ್. Figure 3 shows the relationship between torque and slip when the rotor resistance is changed. ಸಾಮಾನ್ಯವಾಗಿ ರೋಟಾರ್ ರೆಸಿಸ್ಟೆನ್ಸ್ಗಳನ್ನು ನಾವು ಚೇಂಜ್ ಮಾಡೋದು ಹೇಗೆ ಅಂತ ನೋಡೋದಾದರೆ, ದ ಶೇಡೆಡ್ ಪೋರ್ಷನ್ ಆಫ್ ದ ಕರ್ವ್ ಶೋಸ್ ದಿ ಆಕ್ಚುಯಲ್ ಆಪರೇಟಿಂಗ್ ಏರಿಯಾ ಕರ್ವ್ ಎ ಫಾರ್ ಎನ್ ಇಂಡಕ್ಷನ್ ಮೋಟಾರ್ ವಿತ್ ಲೋ ರೋಟಾರ್ ರೆಸಿಸ್ಟೆನ್ಸ್. ಸ್ಟಾರ್ಟಿಂಗಲ್ಲೇ ನಾವು ಅದನ್ನು ಇಟ್ಕೊಂಡು ಸೇ 1 ಓಮ್ ಒಂದು ಸರಿ ನಾವು ಕನ್ಸಿಡರ್ ಮಾಡ್ತೀವಿ. 1 ಓಮ್ ಇರ್ತಕ್ಕಂಥ ರೋಟಾರ್ ರೆಸಿಸ್ಟೆನ್ಸ್ ಇದೆ. ಆವಾಗ ನಮ್ಮ ಅಲ್ಲಿ ಒಂದು ಕರ್ವ್ ಇದೆ, ನಮಗೆ ಈ ಫಿಗರ್ 3ನಲ್ಲಿ ಒಂದು ಕರ್ವ್, ಅಷ್ಟು ಒಂದು ಕರ್ವ್ ಇಲ್ಲಿ ಇದೆ. ಸೊ ಇದು 1 ಓಮ್ ರೆಸಿಸ್ಟೆನ್ಸ್ ರೋಟಾರ್ ರೆಸಿಸ್ಟೆನ್ಸ್ ಇದ್ದಾಗ, ಹಾಗೆ ಕರ್ವ್ ಬಿ ಇಸ್ 2 ಓಮ್ ರೋಟಾರ್ ರೆಸಿಸ್ಟೆನ್ಸ್ ಇದ್ದಾಗ, ಕರ್ವ್ ಸಿ 4 ಓಮ್, ಕರ್ವ್ ಡಿ 8 ಓಮ್ ಅಂತ ಹೇಳ್ತೀವಿ. ಹೀಗೆ ಇಲ್ಲಿ ರೆಸಿಸ್ಟೆನ್ಸ್ 1, 2, 4, 8 ಹೀಗೆ ಜಾಸ್ತಿ ಮಾಡ್ತಾ ಡಬಲ್ ಮಾಡ್ತಾ ಹೋದಾಗ್ಯೂ ಕೂಡ ನಾವಿಲ್ಲಿ ಒಂದನ್ನು ಏನು ಗಮನಿಸ್ಬೋದು ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಆಲ್ಮೋಸ್ಟ್ ಎಲ್ಲ ಕಡೆಗೂ 300% ಆಫ್ ಫುಲ್ ಲೋಡ್ ಟಾರ್ಕ್ ಇಲ್ಲಿದೆ. ಆದರೆ ನಮಗೆ ರನ್ನಿಂಗ್ ಟಾರ್ಕ್ ಏನಾಗ್ತಾ ಹೋಗ್ತದೆ, ಚೇಂಜಸ್ ಆಗ್ತಾ ಹೋಗ್ತದೆ. ಸೊ ಈ ಕಾರಣದಿಂದ ಇಲ್ಲಿ ನಾವೇನು ಹೇಳ್ತೀವಿ ಅಂತ ಹೇಳಿದರೆ, ಬ್ರೇಕ್ ಡೌನ್ ಟಾರ್ಕ್ ಅಂತ ಅನ್ನೋದಾದರೆ, ಇನ್ ಆಲ್ ದೀಸ್ ಕೇಸಸ್ ದ ಸ್ಟ್ಯಾಂಡ್ ಸ್ಟಿಲ್ ಇಂಡಕ್ಟಿವ್ ರಿಯಾಕ್ಟನ್ಸ್ ಆಫ್ ದ ರೋಟಾರ್ ಈಸ್ ದ ಸೇಮ್. ನಮಗೆ 8 ಓಮ್ ಏನಿದೆ ಅಷ್ಟೇ ಎಲ್ಲದರಲ್ಲಿ. ದ ಕರ್ವ್ ಸಿಟಿ is clear is the same. 1 ಓಮ್, 2 ಓಮ್, 4 ಓಮ್, 8 ಓಮ್ ಇದು ಅಲ್ಲಿ ಎಲ್ಲ ಕಡೆಗೂ ಏನಾಗಿದೆ ಅಂತ ಹೇಳಿದ್ರೆ ದ ಸೇಮ್ ವ್ಯಾಲ್ಯೂ ಇದೆ. ಅಲ್ಲಿ ಏನು ಟಾರ್ಕ್ ಏನಿದೆ ಸೇಮ್ ವ್ಯಾಲ್ಯೂ. And further it is also clear that the maximum torque occurs at greater slip for higher resistance ಅಂತ ಹೇಳ್ಬೋದು. ಗ್ರೇಟರ್ ಸ್ಲಿಪ್ ಇದ್ದು ಹೈಯರ್ ರೆಸಿಸ್ಟೆನ್ಸ್ ಇದ್ದಲ್ಲಿ ನನಗೇನಾಗಿದೆ, ಅಲ್ಲಿ ಮ್ಯಾಕ್ಸಿಮಮ್ ಟಾರ್ಕ್ ಅಕರ್ಸ್ ಆಗಿದೆ ಅಂತ ಹೇಳ್ತೀವಿ. ಹಾಗಾದರೆ ಸ್ಟಾರ್ಟಿಂಗ್ ಟಾರ್ಕ್, ಎಟ್ ದ ಟೈಮ್ ಆಫ್ ಸ್ಟಾರ್ಟಿಂಗ್ ದ ಫ್ರ್ಯಾಕ್ಷನಲ್ ಸ್ಲಿಪ್ ಈಸ್ 1 ಆ್ಯಂಡ್ ದ ಸ್ಟಾರ್ಟಿಂಗ್ ಟಾರ್ಕ್ ಈಸ್ ಅಬೌಟ್ 300% ಆಫ್ ದಿ ಫುಲ್ ಲೋಡ್ ಟಾರ್ಕ್ ಫಾರ್ ದ ರೋಟಾರ್ ಹ್ಯಾವಿಂಗ್ ಮ್ಯಾಕ್ಸಿಮಮ್ ರೆಸಿಸ್ಟೆನ್ಸ್ ಆ್ಯಸ್ ಶೋನ್ ಬೈ ಕರ್ವ್ ಡಿ ಆಫ್ ಫಿಗರ್ 3. ಇಲ್ಲಿ ಏನನ್ನು ತೋರಿಸುತ್ತೆ ಅಂತ ಹೇಳಿದ್ರೆ, ಸ್ಟಾರ್ಟಿಂಗ್ ರೆಸಿಸ್ಟೆನ್ಸು ಜಾಸ್ತಿ ಇದ್ದು ಅಲ್ಲಿ ಟಾರ್ಕು 300%ನಷ್ಟು ಮೋರ್ ಸ್ಟಾರ್ಟಿಂಗ್ ಟಾರ್ಕ್ ಡೆವಲಪ್ ಆಗಿರೋದನ್ನು ಅಟ್ produce a starting torque of 75% of the full load torque only as shown by curve A of figure 3. Hence we can say that an induction motor having highest rotor resistance will develop a high torque at the time of starting. ಹಾಗಾದರೆ ರೋಟಾರ್ ರೆಸಿಸ್ಟೆನ್ಸು ಸ್ಟಾರ್ಟಿಂಗಲ್ಲಿ ಹೈ ಇದ್ರೇ ನನಗೆ ಹೈ ಟಾರ್ಕ್ ಅಲ್ಲಿ ನನಗೆ
ಡೆವಲಪ್ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬೋದು. ಲೋ ಹೈ ರೆಸಿಸ್ಟೆನ್ಸ್ ಇದ್ದರೆ ಹೈ ಇದ್ದರೆ ಹೈ ಸ್ಟಾರ್ಟಿಂಗ್ ಟಾರ್ಕ್, ಸ್ಟಾರ್ಟಿಂಗ್ ರೆಸಿಸ್ಟೆನ್ಸ್ ಲೋ ಇದ್ದರೆ ಲೋ ಟಾರ್ಕ್ ಅಂತ ಆಗುತ್ತೆ. ಅಲ್ಲಿಗೆ ರನ್ನಿಂಗ್ ಟಾರ್ಕ್ನ ನೋಡಿದವ್ರಿಗೆ ಗೊತ್ತಾಗುತ್ತೆ. ವೈಲ್ ಲುಕಿಂಗ್ ಎಟ್ ದ ನಾರ್ಮಲ್ ಆಪರೇಟಿಂಗ್ ರಿಜಿನ್ in the shaded portion of the graph, it will be found that torque at running is appreciably high for low resistance. ಅಂದರೆ ರನ್ನಿಂಗಲ್ಲಿ ರೆಸಿಸ್ಟೆನ್ಸು ಕಡಿಮೆ ಇದ್ದಾಗ ನನಗೆ ಅಲ್ಲಿ ಏನಾಗಿದೆ, ಒಂದು ಅಪ್ರಿಷಿಯಬಲ್ ಇದು ಏನಾಗಿದೆ, ನನಗೆ ಟಾರ್ಕ್ ಇದೆ ಅಂತ ಹೇಳ್ಬೋದು. ಆ್ಯಂಡ್ ದೆನ್ ಅಂದರೆ ರನ್ನಿಂಗಲ್ಲಿ ನನಗೆ ಅಪ್ರಿಷಿಯಬಲ್ ಟಾರ್ಕ್ ಬರಬೇಕು ಅಂದರೆ ರೆಸಿಸ್ಟೆನ್ಸ್, ರೋಟಾರ್ ರೆಸಿಸ್ಟೆನ್ಸ್ ಕಡಿಮೆ ಇರಬೇಕು ಅಂತ ಅರ್ಥ ಕೊಡ್ತದೆ. ಹಾಗೆ ಸ್ಟಾರ್ಟಿಂಗಲ್ಲಿ ಟಾರ್ಕ್ ಜಾಸ್ತಿ ಬೇಕು ಅಂದರೆ ರೆಸಿಸ್ಟೆನ್ಸ್ ಜಾಸ್ತಿ ಇರಬೇಕು ಅಂತ ಹೇಳ್ತದೆ. ಅಲ್ಲಿಗೆ ಸ್ಟಾರ್ಟಿಂಗಲ್ಲಿ ರೆಸಿಸ್ಟೆನ್ಸ್ ಜಾಸ್ತಿ ಇರಬೇಕು, ರನ್ನಿಂಗಲ್ಲಿ ರೆಸಿಸ್ಟೆನ್ಸ್ ಕಡಿಮೆ ಇರಬೇಕು ಅಂತ ಅರ್ಥ ಆಯಿತು. ಸೊ ಅದಕ್ಕೇನಾಗ್ತದೆ ನಾವು ಇಲ್ಲಿ ಅಂತ ಹೇಳಿದ್ರೆ, ದ ಹೈ ಮೋಟಾರ್ಸ್ ಆ್ಯಂಡ್ ವಿಲ್ ಬಿ ಕಾನ್ಸ್ಪಿಷಿಯಸ್ಲಿ ಲೆಸ್ ಫಾರ್ high resistance rotor motors. As squirrel cage induction motors will have less rotor resistance, their starting torque is low, but running torque is quite satisfactory ಅಂತ ಹೇಳ್ಬೋದು. ಅಂದರೆ ನಮ್ಮ ಏನು ಸ್ಕ್ವಿರಲ್ ಕೇಜ್ ಇಂಡಕ್ಷನ್ ಮೋಟಾರ್ ಇದೆ ಅದರದ್ದು ರೆಸಿಸ್ಟೆನ್ಸ್ ಕಡಿಮೆ ಇರೋದ್ರಿಂದ ದ ಟಾರ್ಕ್ ಕೂಡ ಅಲ್ಲಿ ನಮಗೆ ಕಡಿಮೆನೇ ಆಗಿದೆ. Compensated by the double squirrel cage motors, which ಅಲ್ಲಿ ಸಿಂಗಲ್ ಸ್ಕ್ವಿರಲ್ ಕೇಜ್, ಡಬಲ್ ಸ್ಕ್ವಿರಲ್ ಕೇಜ್ ನೋಡಿದ್ವಿ ನಾವು ಅಲ್ಲಿ ಕ್ಲಾಸಿಫೈಡ್ ಮಾಡಬೇಕಾದ್ರೆ. ಅದನ್ನೇ ಇಲ್ಲಿ ಡಬಲ್ ಸ್ಕ್ವಿರಲ್ ಕೇಜ್ ಇದ್ದಾಗ ಏನು ಮಾಡಿದೆ, ಅದನ್ನು ಕಾಂಪನ್ಸೇಟ್ ಮಾಡ್ತದೆ. ದಿಸ್ ಈಸ್ ಪಾರ್ಟ್ಲಿ ಕಾಂಪನ್ಸೇಟೆಡ್ ಬೈ ದಿ ಡಬಲ್ ಸ್ಕ್ವಿರಲ್ ಕೇಜ್ ಮೋಟರ್ಸ್ ವಿಚ್ ಪ್ರೊಡ್ಯೂಸ್ ಹೈ ಸ್ಟಾರ್ಟಿಂಗ್ ಆ್ಯಂಡ್ ನಾರ್ಮಲ್ ರನ್ನಿಂಗ್ ಟಾರ್ಕ್ ಅಂತ ಹೇಳ್ತೀವಿ. ಸ್ಟಾರ್ಟಿಂಗಲ್ಲಿ ಹೈ ಇದ್ದು ನಾರ್ಮಲಲ್ಲಿ ರನ್ನಿಂಗ್ ಟಾರ್ಕ್, ನಾರ್ಮಲ್ ರನ್ನಿಂಗ್ ಟಾರ್ಕ್ ಬರ್ತದೆ ರನ್ನಿಂಗಲ್ಲಿ. ಆನ್ ದ ಅದರ್ ಹ್ಯಾಂಡ್, ದ ಸ್ಲಿಪ್ ರಿಂಗ್ ಇಂಡಕ್ಷನ್ ಮೋಟರ್ ಡ್ಯೂ ಟು ಇಟ್ಸ್ wound rotor has the possibility of the inclusion of resistance at the time of starting and reducing the same while running. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಅಲ್ಲಿ ಡಬಲ್ ಸ್ಕ್ವಿರಲ್ ಕೇಜ್ ಇಂಡಕ್ಷನ್ ಮೋಟರ್ ಸ್ಟಾರ್ಟಿಂಗ್ ಟಾರ್ಕ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಡೆವಲಪ್ ಮಾಡ್ತೀವಿ. ಇನ್ನೂ ಹೆಚ್ಚಿನ ಒಂದು ಸ್ಟಾರ್ಟಿಂಗ್ ಟಾರ್ಕ್ ಏನು ಮಾಡಿದ್ವಿ, ವೌಂಡ್ ರೋಟಾರ್ನಲ್ಲಿ ಏನು ಮಾಡಿದ್ವಿ, ಒಂದು ಸೈಡ್ 3 ಟರ್ಮಿನಲ್ಗಳನ್ನು ಓಪನ್ ಇಟ್ಟು ಅದಕ್ಕೆ ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್ ಸ್ಟಾರ್ಟರ್ನಲ್ಲಿ ಮಾಡಿಕೊಂಡು ಸ್ಟಾರ್ಟಿಂಗಲ್ಲಿ ಅದನ್ನು ರೆಸಿಸ್ಟೆನ್ಸ್ನ ರೋಟಾರ್ ರೆಸಿಸ್ಟೆನ್ಸ್ ಜೊತೆಗೆ ಆ್ಯಡ್ ಮಾಡಿ ಮೋರ್ ರೆಸಿಸ್ಟೆನ್ಸ್ ಮಾಡಿ ಹೈ ಸ್ಟಾರ್ಟಿಂಗ್ ಟಾರ್ಕ್ ತೊಗೊಳ್ತೀವಿ. ಹಾಗೆ ರನ್ನಿಂಗಲ್ಲಿ ಅದು ಕಟ್ ಆಫ್ ಆಗಿಬಿಟ್ಟು ಲೋ ರೆಸಿಸ್ಟೆನ್ಸ್ ಆಗುತ್ತೆ ರೋಟಾರ್ದು. ಆಟೋಮೆಟಿಕಲಿ ಅದೇನಾಗುತ್ತೆ, ಅಲ್ಲಿಗೆ ಒಂದು ನಾರ್ಮಲ್ ಟಾರ್ಕನ್ನು ರನ್ನಿಂಗಲ್ಲಿ ಕೊಡ್ತಾ ಹೋಗುತ್ತೆ. ಇದು ಒಂದು ಸಿಸ್ಟಮ್. ಸೊ ಅಪ್ಲಿಕೇಶನ್ ಆಫ್ ಸ್ಕ್ವಿರಲ್ ಕೇಜ್ ಇಂಡಕ್ಷನ್ ಮೋಟಾರ್ ಅಂತ ಹೇಳಿದ್ರೆ, ಸಿಂಗಲ್ ಸ್ಕ್ವಿರಲ್ ಕೇಜ್ ಮೋಟಾರ್ಸ್ ಆರ್ ಯೂಸ್ಡ್ ವೈಡ್ಲಿ ಇನ್ ಇಂಡಸ್ಟ್ರೀಸ್ ಆ್ಯಂಡ್ ಇನ್ ಇರಿಗೇಷನ್ ಪಂಪ್ ಸೆಟ್ಸ್ ವೇರ್ ಫೇರ್ಲಿ ಕಾನ್ಸ್ಟೆಂಟ್ ಸ್ಪೀಡ್ ಈಸ್ ರಿಕ್ವೈರ್ಡ್. ಎಲ್ಲಿ ನಮಗೆ ಒಂದು ಕಾನ್ಸ್ಟೆಂಟ್ ಸ್ಪೀಡ್ ಬೇಕು ಅಂತ ಅನಿಸುತ್ತೆ ಅಂಥ ಜಾಗಗಳಲ್ಲಿ ನಾವು ಈ ಸಿಂಗಲ್ ಸ್ಕ್ವಿರಲ್ ಕೇಜ್ ಮೋಟಾರ್ಸ್ಗಳನ್ನು ವೈಡ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳ್ತೀವಿ. ದಿಸ್ ಮೋಟಾರ್ ಹ್ಯಾಸ್ ಎ ಫೇರ್ಲಿ ಹೈ ಎಫಿಷಿಯನ್ಸಿ ಕಾಸ್ಟ್ಲೆಸ್. ಸೊ ಅದನ್ನೇ ನಾವಿಲ್ಲಿ ದಿಸ್ ಮೋಟಾರ್ ಹ್ಯಾಸ್ ಫೇರ್ಲಿ ಹೈ ಎಫಿಷಿಯನ್ಸಿ ಆಗಿರುತ್ತೆ, ಹೈ ಎಫಿಷಿಯನ್ಸಿ ಇದೆ. ಹಾಗೆ ಕಾಸ್ಟನ್ನು ಕೂಡ ಲೆಸ್ ಇದೆ. ಆ್ಯಂಡ್ ಈ ಕನ್ಸ್ಟ್ರಕ್ಷನ್ ಅಂತ ಹೇಳ್ಬೋದು. ಇನ್ನು ಮತ್ತೊಂದು ಡಬಲ್ ಸ್ಕ್ವಿರಲ್ ಕೇಜ್ ಇಂಡಕ್ಷನ್ ಮೋಟರ್ಸ್ ಆರ್ ಯೂಸ್ಡ್ ಇನ್ ಟೆಕ್ಸ್ಟೈಲ್ ಮಿಲ್ಸ್ ಆ್ಯಂಡ್ ಮೆಟಲ್ ಕಟ್ಟಿಂಗ್ ಈಸ್ ಎಸೆನ್ಷಿಯಲ್. ಹಾಗೆ ಎಲ್ಲಿ ನನಗೆ ಹೈ ಸ್ಟಾರ್ಟಿಂಗ್ ಟಾರ್ಕ್ ಬೇಕೋ ಅಂತಲ್ಲಿ ಡಬಲ್ ಸ್ಕ್ವಿರಲ್ ಕೇಜ್ ಇಂಡಕ್ಷನ್ ಮೋಟರ್ನ, ಮತ್ತು ಎಲ್ಲಿ ನನಗೆ ಒಂದು ಕಾನ್ಸ್ಟೆಂಟ್ ವೆರಿ ಕಾನ್ಸ್ಟೆಂಟ್ ಮೋಟಾರ್ಸ್ಗಳನ್ನು ಮಾಡ್ತೀವಿ. ಸೊ ಇವತ್ತಿನ ಈ ಒಂದು ಸ್ಕ್ವಿರಲ್ ಕೇಜ್ ಇಂಡಸ್ಟಿಕ್ಸ್ ಅಂದರೆ ಗುಣಲಕ್ಷಣಗಳು ಅಂತ ಹೇಳ್ಬೋದು. ಆ ಗುಣಲಕ್ಷಣಗಳಿಗೆ ಅನುಗುಣವಾಗಿಯೇ ನಾವು ಆ ಮೋಟಾರ್ಗಳಿಗೆ ಅಪ್ಲಿಕೇಶನನ್ನು ಕೊಡಬೇಕಾಗತ್ತೆ. ಅದು ಯಾವ ರೀತಿ ಲಕ್ಷಣಗಳನ್ನು ಹೊಂದಿದೆ, ಯಾವ ಥರದ ಲೋಡನ್ನು ಅದಕ್ಕೆ ಹಾಕಿದರೆ ಸ್ಯಾಟಿಸ್ಫ್ಯಾಕ್ಟರಿ ರನ್ ಆಗುತ್ತೆ, ಆಪ್ರೇಟ್ ಆಗುತ್ತೆ, ನಮ್ಗೆ ಅದರಿಂದ ಯೂಸ್ಫುಲ್ ಆಗುತ್ತೆ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಬೇಸ್ಡ್ ಆನ್ ದಟ್ ಮೋಟಾರ್ನ ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನು ಸ್ಟಡಿ ಮಾಡಿ ಅದನ್ನು ಯಾವ ಥರದ ಅಪ್ಲಿಕೇಶನಲ್ಲಿ ಬಳಸೋದಕ್ಕೆ ಸರಿ ಅನ್ನೋದನ್ನು ನಾವು ಡಿಸೈಡ್ ಮಾಡಬೇಕಾಗತ್ತೆ. ಸೊ
ಇವತ್ತಿನ ಕ್ಲಾಸಲ್ಲಿ ನಾವು ಒಂದು ಸ್ಕ್ವಿರಲ್ ಕೇಜ್ ಇಂಡಕ್ಷನ್ ಮೋಟಾರ್ನ ಗುಣಲಕ್ಷಣಗಳ ಬಗ್ಗೆ ಸ್ಟಡಿ ಮಾಡಿದ್ದಾಗಿದೆ. ಮುಂದಿನ ಕ್ಲಾಸ್ನಲ್ಲಿ ನೋ ಲೋಡ್ ಟೆಸ್ಟ್ ಆಫ್ ದಿ ಇಂಡಕ್ಷನ್ ಮೋಟಾರ್ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ, ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದ.